MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯುದ್ಧದಿಂದಲೇ ಶುರು ಮಾಡಬೇಕು, ಯಾಕಂದ್ರೆ 8ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ ಯುದ್ಧ. ಯುದ್ಧ ಕಡಿಮೆ ಆಗುವಂಥ ಲಕ್ಷಣಗಳು ಖಂಡಿತ ಕಾಣ್ತಾ ಇಲ್ಲ. ಯಾಕಂದರೆ ಒಂದಾದ ಮೇಲೆ ಒಂದು ದಾಳಿಗಳು ನಡೀತಾನೇ ಇವೆ. ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ, ಆಸ್ಪತ್ರೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ, ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ. ಒಂದ ಎರಡ 8 ದಿನಗಳಿಂದ ಎರಡೂ ರಾಷ್ಟ್ರದ ಜನ ಈ ಮಿಸೈಲ್ಗಳ ಹಾರಾಟ ನೋಡಿ ನೋಡಿ ಬೇಸತ್ತಿದ್ದಾರೆ. ಅದೆಷ್ಟೋ ಜನ ಸತ್ತೇ ಹೋಗಿದ್ದಾರೆ. ದೊಡ್ಡ ದೊಡ್ಡ ಮಿಸೈಲ್ಗಳೆಲ್ಲ ಹೊರಗಡೆ ಬರ್ತಾ ಇವೆ. ಇಸ್ರೇಲ್ ಬಿಡ್ತಾ ಇಲ್ಲ. ಇಸ್ರೇಲ್ ದಾಳಿ ಮಾಡಿದ ತಕ್ಷಣ ಇರಾನ್ ಬಿಡ್ತಾ ಇಲ್ಲ. ಇರಾನ್ ಕೂಡ ಅದಕ್ಕೂ ಕೂಡ ಅಳಿವು ಉಳಿವಿನ ಪ್ರಶ್ನೆ. ತಿರುಗೇಟನ್ನು ಕೊಡಲೇಬೇಕು, ಇಲ್ಲಾಂದರೆ ಬದುಕಲಿಕ್ಕೆ ಅಸಾಧ್ಯ ಅಂತ ಗೊತ್ತಿದೆ ಅದಕ್ಕೂ ಕೂಡ. ಹೀಗಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ, ಶಕ್ತಿ ಮೀರಿ ಪ್ರಯತ್ನ. ಇನ್ನೊಂದು ಕಡೆಗೆ ಅಮೆರಿಕ ಕೂಡ ಸೇರಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾಕಂದರೆ ಅಮೆರಿಕದ ನೌಕೆಗಳಿಗಾಗಲೇ ಬಂದಿವೆ, ಸೇನಾ ತುಕಡಿಗಳು ಬಂದಿವೆ. ಅಧಿಕೃತವಾಗಿ ಇದ್ದೇ ಇದೆ, ಈ ಇಸ್ರೇಲ್ ಜೊತೆ ಇದ್ದೇ ಇದೆ. ಆದರೆ ಅಧಿಕೃತವಾಗಿ ಸೇರಿಕೊಂಡು ಯುದ್ಧ ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಇನ್ನೂ ಬಂದಿಲ್ಲ. ನಾಳೆ ನಾಡಿದ್ರಂಗೆ ಅದೂ ಕೂಡ ಶುರುವಾದರೆ ಅಚ್ಚರಿ ಇಲ್ಲ. ಇನ್ನೇನಾದರೂ ಅಮೆರಿಕ ಎಂಟ್ರಿ ಕೊಟ್ಬಿಟ್ರೆ ಯಾವ್ಯಾವ ದೇಶಗಳು ಎಂಟ್ರಿ ಕೊಡ್ತಾವೋ ಗೊತ್ತಿಲ್ಲ. ಈಗಾಗಲೇ ಒಂದು ಸಂದೇಶವನ್ನು ರವಾನಿಸಿದೆ ರಷ್ಯಾ, ಯಾವುದೇ ಕಾರಣಕ್ಕೂ ಅಮೆರಿಕ ಮಧ್ಯೆ ಬರಬಾರದು ಅಂತ. ಇನ್ನು ಇರಾನ್ ಮಿಸೈಲ್ಗಳ ಮೇಲೆ ಮಿಸೈಲ್ಗಳನ್ನು ಹಾರಿಸ್ತಾ ಇದೆ ಇಸ್ರೇಲ್ ಮೇಲೆ. ಇಸ್ರೇಲ್ ಏನು ಸುಮ್ಮನಿಲ್ಲ, ಅದೂ ಕೂಡ ದಾಳಿಯ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಎಷ್ಟು ದಿವಸ? ಯಾಕಂದರೆ ಸುಮಾರು 1.5 ವರ್ಷದಿಂದ ಇಸ್ರೇಲ್ ಯುದ್ಧದಲ್ಲಿದೆ. ಎಷ್ಟು ಕ್ಷಿಪಣಿಗಳಿರಬಹುದು, ಎಷ್ಟು ಶಸ್ತ್ರಾಸ್ತ್ರಗಳಿರಬಹುದು. ಆ ಶಸ್ತ್ರಾಸ್ತ್ರಗಳು ಖಾಲಿ ಆದರೆ ಏನು ಕಥೆ? ಇದು ನಂಬರ್ 1. ಜೊತೆಗೇನು ಅಂದರೆ ಈ ಬಾರಿ ಇರಾನ್ ಕೂಡ ಬಹಳ ಒಳ್ಳೆಯ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಯಾವ ರೀತಿ ಅಂತ ಹೇಳ್ತೀನಿ ನಿಮಗೆ. ಈಗ ಈ ಸಣ್ಣ ಪುಟ್ಟ, ಯಾಕಂದರೆ ಅಂತರ ಇದೆಯಲ್ಲ, ಅಂತರ ಏನು ಕಡಿಮೆ ಇಲ್ಲ. 1000 ಕಿಲೋಮೀಟರ್ ಅಲ್ಲಿಂದ ಬರಬೇಕಲ್ಲ ಕ್ಷಿಪಣಿಗಳು. ಬರೀ ಕ್ಷಿಪಣಿಗಳು ಮಾತ್ರ ಅಲ್ಲ, ಕ್ಷಿಪಣಿಗಳ ಜೊತೆಗೆ ಡ್ರೋನ್ಗಳನ್ನು ಕೂಡ ಹಾರಿಸ್ತಾ ಇದೆ, ರಾಕೆಟ್ಗಳನ್ನು ಕೂಡ ಬಿಡ್ತಾ ಇದೆ. ಇದರಿಂದ ಆಗುವಂಥದ್ದೇನು ಅಂತಂದರೆ, ಯಾವುದೋ ಈ ಲಕ್ಷ ಬೆಲೆ ಬಾಳುವಂಥ ರಾಕೆಟ್ಗಳನ್ನು ಹೊಡೆಯೋಕ್ಕೋಸ್ಕರ ಕೋಟಿ ಕೋಟಿ ಬೆಲೆ ಬಾಳುವಂಥ ಕ್ಷಿಪಣಿಗಳು ಹೋಗಬೇಕು. ಒಂದೊಂದು ರಾಕೆಟ್ನ ಹೊಡೆಯೋಕ್ಕೆ ಕೋಟಿ ಕೋಟಿ ಕ್ಷಿಪಣಿಗಳು ಹೋದವು ಅಂತಂತಂದರೆ ಖಾಲಿಯಾಗದಂಗೆ ಇರುತ್ತಾ ಬತ್ತಳಿಕೆ? ಇದನ್ನ ಕಂಡುಕೊಂಡೇನೆ ಇರಾನ್ ಒಂದು ತಂತ್ರಗಾರಿಕೆ ಮಾಡಿದೆ. ಮೂರನ್ನು ಮಿಕ್ಸ್ ಮಾಡಿ ಬಿಡ್ತಾ ಇದೆ. ಹೆಂಗಿದೆ ನೋಡಿ, ಒಂದು ಮೂರನ್ನ ಮಿಕ್ಸ್ ಮಾಡಿಬಿಡೋದು. ಇದಕ್ಕಿದ್ದಂಗೆ ಕ್ಷಿಪಣಿಗಳು ಹೋಗ್ತವೆ, ಇದಕ್ಕಿದ್ದಂಗೆ ರಾಕೆಟ್ಗಳು ಹೋಗ್ತವೆ, ಇದಕ್ಕಿದ್ದಂಗೆ ಡ್ರೋನ್ಗಳಿಂದ ಬರ್ತವೆ. ಇಲ್ಲಿ ಮೂರು ಲೇಯರಿಂದ ಹೊಡಿಬೇಕಲ್ಲ, ಒಂದು ತಪ್ಪಿಸ್ಕೊಂಡ್ರೆ ಇನ್ನೊಂದು ಹೊಡಿಬೇಕು, ಇನ್ನೊಂದು ಕಡೆಯಿಂದ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಹೊಡಿಬೇಕು. ಎಷ್ಟು ಕ್ಷಿಪಣಿಗಳು ನಷ್ಟ ಆಗ್ತಾ ಇವೆ. ಈ ಲಕ್ಷ ಬೆಲೆ ಬಾಳುವಂಥ ಈ ರಾಕೆಟ್ಗಳನ್ನು ಹೊಡೆಯೋಕ್ಕೋಸ್ಕರ, ಈ ಡ್ರೋನ್ಗಳನ್ನು ಹೊಡೆಯೋಕ್ಕೋಸ್ಕರ ಕೋಟಿ ಗಟ್ಟಲೆ ಸುರಿಬೇಕಲ್ಲ. ಸಾಮಾನ್ಯ ಸಂಗತಿನ? ಅದ್ರ ಬೆಲೆ ಕೇಳಬೇಕು ನೀವು. 25 ಕೋಟಿಯಿಂದ 50 ಕೋಟಿ ಬೆಲೆ ಬಾಳುವಂಥ ಕ್ಷಿಪಣಿಗಳು, 100 ಕೋಟಿ ಬೆಲೆ ಬಾಳುವಂಥ ಕ್ಷಿಪಣಿಗಳು ಈ ರೀತಿ ನಿರಂತರವಾಗಿ ಹೊಡಿತಾ ಇದ್ದರೆ ಒಂದು ಕಡೆಗೆ ಬೊಕ್ಕಸವೂ ಖಾಲಿಯಾಗುತ್ತೆ, ಇನ್ನೊಂದು ಕಡೆಗೆ ಶಸ್ತ್ರಗಳು ಕೂಡ ಖಾಲಿಯಾಗ್ತವೆ. ಮುಂದೇನು? ಅಮೆರಿಕ ಎಂಟ್ರಿ ಕೊಡಬೇಕು. ಅದೇ ಈಗ ಆಗ್ತಿರೋದು. ಆ ಮಿಸೈಲ್ ಸ್ಫೋಟದ ದೃಶ್ಯ ನೋಡಬೇಕು ನೀವು. ಟೆಹರಾನ್ ಸಿಟಿಯನ್ನು ಗುರಿಯಾಗಿಸಿಕೊಂಡು ಮಾಡಿದಂಥ ದಾಳಿ ನೋಡಿ, ಆ ದೃಶ್ಯಗಳನ್ನು ನೋಡಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.